ಸರ್, ಸೂರಜ್ ಮತ್ತೆ ರಾಶಿಕಾ ಲವ್ ಸ್ಟೋರಿ ನಿಜಾನ ಹೇಗೆ ಏನು ಅಂತ? ಅದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಅವರಿಬ್ಬರು ಅವ್ರು ಏನು ಮಾತಾಡ್ತಾರೆ ಅಂತಲೂ ನಾನು ನೋಡಿಲ್ಲ. ಅದೇನು ಅಂತಲೂ ಅದ್ರ ಬಗ್ಗೆ, ಯಾಕಂದ್ರೆ ನನಗೆ ಗೊತ್ತಿಲ್ವಲ್ಲ, ಏನಾರು ಹೇಳಿದ್ರೆ ತಪ್ಪಾಗ್ಬಿಡ್ತದೆ. ಅವರು ಸೂರಜ್ ಹೇಗಂದ್ರೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾಯಿದ್ರು, ಬಟ್ ರಾಶಿಕನ ಜೊತೆನೂ ಮಾತಾಡ್ತಾಯಿದ್ರು. ಬಟ್ ಇಲ್ಲಿ ಹೆಂಗಾಗಿದೆಯೋ ನೋಡೋದ್ರ ದೃಷ್ಟಿ ನನಗೆ ಗೊತ್ತಿರೋ ಸತ್ಯ. ಅಶ್ವಿನಿ ಜೊತೆ ಇಲ್ಲದೆ ಹೋದ್ರೆ ಜಾನ್ವಿ ಅವರು ಖಾಲಿ ಡಬ್ಬನ ಹೇಗೆ ಅಂತ? ಹಂಗೇನಿಲ್ಲ, ಯಾಕೆಂದ್ರೆ ಅಶ್ವಿನಿಯವರು ತುಂಬ ಅವರ ಇದರಲ್ಲಿ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ. ಜಾನ್ವಿಯವರು ಅಷ್ಟೇ, ಅವರು ಒಳ್ಳೆ ನಿರೂಪಕಿ. ಇಲ್ಲೂ ಗಿಚ್ಚಿಗಿಲಿ ಶೋ ಮಾಡಿದ್ದಾರೆ, ಹಲವಾರು ಶೋ ಮಾಡಿದ್ದಾರೆ. ಇಬ್ಬರು ಸ್ಟ್ರಾಂಗು. ಅಲ್ಲಿ ಹೋದಾಗ ಇಬ್ಬರು ಒಂದೇ ಬೆಡ್ಡಲ್ಲಿ ಮಲಗಿರೋದ್ರಿಂದ ಜಾಸ್ತಿ ಮಾತುಕತೆಯಾಗಿ ಜಾಸ್ತಿ ಕ್ಲೋಸ್ನೆಸ್ ಬೆಳೆದಿದೆ ಅಷ್ಟೇ. ಅಶ್ವಿನಿ ಬಿಗ್ ಬಾಸ್ ಮನೆಯ ಪವರ್ ಕಾರ್ಡಾ? ಹಂಗೇನು ಅನ್ಸೋದಿಲ್ಲ. ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ. ಅದರಿಂದ ಅವರೊಬ್ಬರೇ ಸ್ಟ್ರಾಂಗು, ಬೇರೆಯವ್ರು ಬೇಕು ಅಂತ ನನಗೆ ಅನ್ಸೋದಿಲ್ಲ. ಓಕೆ, ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಮ್ಯಾನಿಪುಲೇಟ್ ಮಾಡ್ತಿದ್ದಾರ ಅಂತ? ಮ್ಯಾನಿಪುಲೇಟ್ ಅಂದರೆ ಎಲ್ರಿಗೂ ನೋಡು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳೋದು, ಅದು ಬೇರೆಯವ್ರಿಗೆ ಏನೇನು ಮಾತಾಡಿದಾರೋ ಗೊತ್ತಿಲ್ಲ. ನನ್ನ ಜೊತೆ ಹೆಂಗಿರಲ್ಲ, ನನ್ನ ಜೊತೆ ತುಂಬ ಚೆನ್ನಾಗಿರೋ, ಯಾಕಂದ್ರೆ ಇಬ್ಬರು ಒಂದೇ ವಯಸ್ಸಿನವರಲ್ವೇ. ಒಂದೇ ವಯಸ್ಸಿನವ್ರು ಅಂದರೆ ಜಾಸ್ತಿ ಆಗದೆ ಅಂತ ಅಲ್ಲ, ಅಂದರೆ ಆ ಥರ ಏನಿಲ್ಲ, ಚೆನ್ನಾಗಿದ್ರೆ ಅಷ್ಟೇ. ಈಗ ಅಶ್ವಿನಿ ವರ್ಸಸ್ ರಕ್ಷಿತಾ ಬಗ್ಗೆ ಹೇಳೋದಾದ್ರೆ, ಈ ನಾಗವಲ್ಲಿ ಆಗಿರ್ಬೋದು, ಜೊತೆಗೆ ಕೈ ಇಟ್ಕೊಂಡು ಕೂರ್ತಿಯ ಬೇರೆಯವ್ರ ಜೊತೆ ಅಂತ ಅನ್ನೋದಾಗಿರ್ಬೋದು, ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಚಂದ್ರಣ್ಣ? ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನ್ಸುತ್ತೆ? ಅಂದರೆ ರಕ್ಷಿತಂಗೆ ಅಶ್ವಿನಿ ಮೇಡಮ್ ಹೇಳಿದ್ರು ಅಂತನಾ? ಈಗ ರಘು ಅವ್ರನ್ನ ಹಿಂಗೆ ಕೈ ಹಿಂಗೆ ಹಾಕೊಂಡು ಕೂತಿರ್ತಾರೆ, ಅದೆಲ್ಲ ಸರಿ ಇಲ್ಲ ಅಂತ ಅಂದ್ರೆ, ಜೊತೆಗೆ ಅದು ನೋಡಿ, ಒಬ್ರು ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನಗಳು ಆಗ್ತಾ ಇದೆ ಅಂತ. ಒಂದು ಸಂಬಂಧ ಅನ್ನೋದು ಹೇಗೆ ಬೆಳೀತದೆ ಅಂದರೆ, ಒಬ್ರ ಜೊತೆ ಮಾತಾಡ್ತಾರೆ, ಒಬ್ರು ಕೈ ಹಿಡ್ಕೊ ಬೆಳಿತಾರೆ ಅಂದ ತಕ್ಷಣ ಅದು ಲವ್ ಅಂತ ಅಲ್ಲ. ಯಾವುದೋ ಒಂದು ಅಣ್ಣ ತಂಗಿ ಸಂಬಂಧ ಬೆಳೆದಿರ್ಬೋದು, ಅಪ್ಪ ಮಗನ ಸಂಬಂಧ ಬೆಳೆದಿರ್ಬೋದು, ಅದೆಲ್ಲ ಆ ಥರ ಅಂದ್ಕೊಳ್ಳೋದು ತುಂಬ ತಪ್ಪು. ಈಗ ನನ್ನ ಅವಳು ಒಂದು ರೀತಿಲಿ ಒಂದು ಅಪ್ಪ ಅಂತ ಇರೋ, ನನಗೂ ಭಾವನೆ ಮಗಳು ಅನ್ನೋ ಥರನೇ ಇತ್ತು ಅಷ್ಟೇ. ಒಂದು ಒಳ್ಳೆ ಸಂಬಂಧ ನಿಜವಾಗ್ಲೂ. ನಾನು ಹೋಗ್ಬೇಕಾದ್ರೆ ತುಂಬ ಅಳ್ತಾ ಇಲ್ಲ, ನನಗೂ ಅದೊಂದು ಕಾಡ್ತದೆ ಯಾವಾಗಲೂ, ತುಂಬ ಮಗಳು ಅಥವಾ ತಂಗಿ ಅನ್ನೋ ಥರದಲ್ಲಿ. ಈ ಕಾವ್ಯನ ತಂಗಿ ಅಂತ ಕರಿತೀನಿ, ತಂಗಿ ಅಂದ್ರೆ ತಂಗಿನೇ, ಬೇರೆ ಅರ್ಥ ಬರುತ್ತೆ.